ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಯಾಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಮಲ್ಲೇಶ್ವರಂಗೆ. ಸ್ವಲ್ಪ ಶಾಪಿಂಗ್ ಇದೆ, ಮುಗಿಸ್ಕೊಂಡು ಹಾಗೆ ಬರೋಣ ಅಂತ. ಇನ್ನೇನು ಬರ್ಡೇ ಹತ್ರ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ಡ್ರೆಸ್ಸಸ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಸಂಡೇ ಚಿಕ್ಕಪೇಟೆಗೆ ಹೋಗಬೇಕು. ಅಲ್ಲಿ ಬರ್ಡೇ ಕಲೆಕ್ಷನ್ಸ್ ಜಾಸ್ತಿ ಇದೆ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಕೊಂಡೆಲ್ಲ ತೊಗೊಂಡು ಬರೋಣ ಅಂತಲೂ ಅಂದ್ಕೊಂಡಿದ್ದೀನಿ. ನೋಡೋಣ. ಹಾಗೆಯೇ ಚಿಕ್ಕಪೇಟೆಗೆ ಹೋಗೋಕ್ಕಿಂತ ಮುಂಚೆ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ನೋಡೋಣ ಸ್ವಲ್ಪ ಏನಾದರೂ ಸಿಗ್ಬೋದಾ ಅಂತ. ಹಾಗೆ ಸ್ಟ್ರೀಟ್ ಶಾಪಿಂಗ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ ಹಾಗಾದರೆ, ಬನ್ನಿ, ಲೆಟ್ಸ್ ಗೋ. ನನ್ನ ಈ ಶಾಪಿಂಗ್ ಕುರ್ತೀಸಿಂದ ಶುರು ಮಾಡ್ತೀನಿ. ಕುರ್ತೀಸ್ ಬಂದುಬಿಟ್ಟು 1000ಗೆ 3 ಪೀಸ್, ಅಂದರೆ ದುಪ್ಪಟ ಬರೋದಿಲ್ಲ, ಜಸ್ಟು ನಿಮಗೆ ಪ್ಲಾಜೋ ಪ್ಯಾಂಟ್ ಹಾಗೆ ಟಾಪ್ ಆಗಿರುತ್ತೆ. 1000ಗೆ 3 ಪೀಸ್. 1 ಪೀಸ್ ತೊಗೊಂಡ್ರೆ ನಿಮಗೆ 350 ರುಪೀಸ್ ಬೀಳುತ್ತೆ. ಬಟ್ ಚೆನ್ನಾಗಿತ್ತು, ಪ್ಯೂರ್ ಕಾಟನ್ ಥರ ಇತ್ತು, ಮತ್ತು ಸಿಲ್ಕಲ್ಲೂ ಕೂಡ ಚೆನ್ನಾಗಿತ್ತು. ಹಾಗೆಯೇ ನೀವು ನೋಡ್ತಾ ಹೋಗ್ಬೋದು. ಈ ವಿಡಿಯೋನ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇಲ್ಲಿ 1000ಗೆ 3 ಪೀಸ್ ಇದ್ದರೆ ಅಲ್ಲಿ ಮುಂದೆ 1000ಗೆ 4 ಪೀಸ್ ಇತ್ತು. ಸೊ ನೋಡ್ತಾ ಹೋಗಿ ನೀವು. ಸಿಕ್ಕಿದ ತಕ್ಷಣ, ಎಂಟ್ರೆನ್ಸಲ್ಲೇ ಸಿಕ್ಕಿದ ತಕ್ಷಣ ತೊಗೋಬಿಡಿ. ಇಲ್ಲಿ ಬಾರ್ಗಿಂಗ್ ಇರೋದಿಲ್ಲ, ಫೈನಲ್ ರೇಟ್ ಆಗಿರುತ್ತೆ, ಫಿಕ್ಸ್ ರೇಟ್ ಆಗಿರುತ್ತೆ. ಓಕೆನಾ? ಮತ್ತು ನಾವು ಮುಂದೆ ಹೋದಾಗ ಅಲ್ಲಿ ಜಸ್ಟ್ ಒಂದು 50 ರುಪೀಸಿಗೆ ಇಷ್ಟು ಬ್ಯೂಟಿಫುಲ್ ಚೈನ್ ಸಿಗ್ತಾಯಿತ್ತು. ನಾವು ಸ್ಯಾರಿ ವೇರ್ ಮಾಡಿದಾಗ ಹಾಗೆ ಲೆಹೆಂಗಾ ವೇರ್ ಮಾಡಿದಾಗ ಇದು ತುಂಬಾ ಸೆಟ್ ಆಗ್ತಾಯಿತ್ತು. ಜಸ್ಟ್ 99ಗೆ ಇತ್ತು. ತುಂಬಾ ಚೆನ್ನಾಗಿತ್ತು. 100 ರುಪೀಸ್ ಅಷ್ಟೇ. ನಾನು ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ನನಗೆ ಜ್ಯುವೆಲರ್ಸಿ ಅಷ್ಟು ಇಷ್ಟ ಆಗೋಲ್ಲ. ನನಗೆ ಹಾಗೆ ಇರೋದಕ್ಕೆ ಇಷ್ಟ, ಜಾಸ್ತಿ ವೇರ್ ಮಾಡಲ್ಲ ನಾನು ಜ್ಯುವೆಲರೀಸು. ಇಲ್ಲೊಂದು ತುಂಬ ಚೆನ್ನಾಗಿತ್ತು ಡ್ರೆಸ್ಸು, ಡಂಗ್ರೀಸು ಸಖತ್ತಾಗಿತ್ತು. ಈ ಕಲರ್ ಆಲ್ರೆಡಿ ಅವಳ ಹತ್ರ ಇದೆ, ಬಟ್ ತುಂಬಾ ಇಷ್ಟ ಆಯಿತು ನನಗೆ. ಬಟ್ ಜಾಸ್ತಿ ರೇಟ್ ಹೇಳಿದ್ರು, 500 ರುಪೀಸ್ ಹೇಳಿದ್ರು. ಆನ್ಲೈನಲ್ಲೇ ಸಿಕ್ಬಿಡುತ್ತೆ 350 ರುಪೀಸಿಗೆಲ್ಲ. ಹಾಗಾಗಿ ನಾನು ತೊಗೊಳಕ್ಕೆ ಹೋಗಿಲ್ಲ. ನೆಕ್ಸ್ಟು ಅಲ್ಲಿ ಬಂದರೆ ನೋಡ್ಬೋದು, ನಿಮಗೆ ಜೀನ್ಸ್ ಮೇಲೆ ಟಾಪ್ ಸಿಗುತ್ತೆ. ಜಸ್ಟ್ 350 ರುಪೀಸು ಒಂದು ಜೀನ್ಸ್ ಟಾಪು. ಸಖತ್ತಾಗಿತ್ತು, ಯಾವ ಬ್ರ್ಯಾಂಡಿಗೂ ಕಡಿಮೆ ಇಲ್ಲ ಅಂತ ಅನಿಸ್ಬಿಡ್ತು. ಕ್ಲಾತ್ ಆಗಿರ್ಬೋದು, ಆ ಮೆಟೀರಿಯಲ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಏನಿಲ್ಲ ಅಂದರೂ ಒಂದು 6 ಮಂತ್ಸ್ ನಾವು ಆರಾಮ್ಸೆ ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ ಬಂದೆ, ನಾನು ಒಂದು ಲಾಂಗ್ ಟಾಪ್ ಬೇಕಾಗಿತ್ತು ನನಗೆ, ಲೈನ್ ಪ್ಯಾಟ್ರನ್ನಲ್ಲಿ ಬೇಕಾಗಿತ್ತು. ಚೆನ್ನಾಗಿತ್ತು, ಯಾಕಂದರೆ ಜೊತೆ ನಾನು ಫೋಟೋಶೂಟ್ ಮಾಡಿಸ್ಬೇಕು ಅಂತ ನೋಡ್ತಾ ಇದ್ದೆ. ಜಸ್ಟ್ ಒನ್ ಟೈಮ್ ಅಲ್ವಾ ವೇರ್ ಮಾಡೋದು, ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅದು ಲಾಂಗ್ ಇರಲಿಲ್ಲ, ಶಾರ್ಟ್ಸ್ ಇತ್ತು. ನನಗೆ ಲಾಂಗ್ ಅಂದರೆ ತುಂಬಾ ಇಷ್ಟ. ಜಸ್ಟ್ 550 ಹೇಳಿದ್ರು ಅಷ್ಟೇ. ಅದನ್ನು ಹಾಗೆಯೇ ಇಟ್ಟು ಬಂದಿದ್ದೀನಿ, ನೋಡಬೇಕು ನೆಕ್ಸ್ಟು ಹೋದಾಗ ತೊಗೊಳ್ಳೋಣ ಅಂತ. ಆಮೇಲೆ ಹಾಗೆಯೇ ಮುಂದೆ ಬರ್ತಾ 3 ಪೀಸ್ ಸೆಟ್, ಅಂದರೆ ದುಪ್ಪಟ ಇರುತ್ತೆ ಇದರಲ್ಲಿ. 750 ರುಪೀಸು ಫುಲ್ ಸೆಟ್ಟು. ಚೆನ್ನಾಗಿರುತ್ತೆ. ಪಾರ್ಟಿ ವೇರ್ ಆಗಿರ್ಬೋದು ಅಥವಾ ಡೈಲಿ ವೇರ್ ಆಗಿರ್ಬೋದು, ನಾವು ತೊಗೋಬೋದು. 750 ರುಪೀಸ್ ಏನೂ ಇದಿಲ್ಲ, ನಮಗೇನು ಲಾಸು ಇಲ್ಲ. ಏಕೆಂದರೆ ನಾವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ, ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಜಸ್ಟ್ ಹಾಗೆ ವೇರ್ ಮಾಡ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ಸ್ಯಾರಿನೇ ವೇರ್ ಮಾಡಬೇಕು ಅಂತ ಏನಿರಲ್ಲ. ಚೂಡಿದಾರ್ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ಇಷ್ಟ ಆಗಿದ್ದು ಅದೇ 1000 ರುಪೀಸ್ಗೆ 3 ಪೀಸು. ಅದನ್ನು ನಾನು ತೊಗೊಂಡೆ. ಒಂದು ಬ್ಲೂ ಕಲರ್, ಒಂದು ಲೈಟ್ ಪಿಂಕ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರ್ ತೊಗೊಂಡೆ. ಚೆನ್ನಾಗಿತ್ತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಅಲ್ಲೇ ಬೈ ಮಾಡಿದೆ ನಾನು 3 ಪೀಸ್ ಸೆಟ್. ಹಾಗೆಯೇ ನಾನು ಅಂದ್ಕೊಂಡು ಹೋಗಿದ್ದು ಹಂಗೆ ಬರ್ಡೇ ಕಲೆಕ್ಷನ್ ನೋಡೋಣ ಅಂತ. ಬಟ್ ಸ್ಟ್ರೀಟ್ ಶಾಪಿಂಗ್ಗೆ ಮುಗಿಸೋಣ ಫಸ್ಟು ಅಂತ ನೋಡಿಕೊಂಡು ಹಾಗೆಯೇ ಹೋಗ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ 1000ಗೆ 4 ಸೆಟ್ ಅಂತ, 4 ಟಾಪ್ಸ್ ಇತ್ತು. 250 ರುಪೀಸ್ 1 ಪೀಸ್. ಚೆನ್ನಾಗಿತ್ತು, ಬಟ್ ಅಷ್ಟೇನು ಇಷ್ಟ ಆಗಲಿಲ್ಲ ನನಗೆ. ಕಾಲೇಜ್ ಹುಡುಗಿರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ನನಗೇನು ಅಷ್ಟು ಇಷ್ಟ ಆಗಿಲ್ಲ. ನನಗೆ ಕಟ್ ಕುರ್ತಿ ನನಗಿಷ್ಟ ಆಗಲ್ಲ. ಹಾಗೆಯೇ ಬಂದೆ. ಸ್ವಲ್ಪ ಮುಂದೆ ಬಂದು ನೋಡಿದಾಗ ಜ್ಯುವೆಲರ್ಸ್ ಇತ್ತು.
ಅದೇ ಸ್ಟೋನ್ ಟೈಪ್ ನಾವು ಡೈಲಿ ವೇರ್ ಮಾಡ್ತೀವಲ್ವ, ಡ್ರೆಸ್ಗಳಿಗೆ ಮ್ಯಾಚಿಂಗ್ ಇಟ್ಕೊಳ್ಳೋಕ್ಕೆ ಜಸ್ಟ್ 10 ರುಪೀಸು, ಹಾಗೆ 20 ರುಪೀಸ್. ಯಾವುದನ್ನು ತೊಗೊಂಡ್ರು 20 ರುಪೀಸ್ ಆ್ಯಂಡ್ 10 ರುಪೀಸ್. ಹಾಗೆ ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ನಿಮಗೆ ವಿತ್ ಬೋರ್ಡ್ ಸಮೇತ ನಾನು ತೋರಿಸ್ತಾ ಇದ್ದೀನಿ. ಪ್ಲಾಜಾ ಸೆಟ್ 1000 ರುಪೀಸ್ಗೆ 3 ಸೆಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಬೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹಾಗೆ ಬಂದಾಗ ನಾನು ಬೇರೆ ಏನೋ ಹುಡುಕ್ತಾ ಇದ್ದೆ, ಅದು ಸಿಗಲೇ ಇಲ್ಲ ಕೊನೆಗೂ. ನೆಕ್ಸ್ಟ್ ಲಾಸ್ಟ್ ತನಕ ನೋಡಿ ಅದು ಸಿಗುತ್ತೆ ಕೊನೆಗೆ. ಹಾಗೆ ಮುಂದೆ ಬರ್ತಾ ಫುಲ್ಲು ಸ್ಟ್ರೀಟ್ ಶಾಪಿಂಗೇ ಹೇಳ್ಬೋದು. ಏನು ಬೇಕೋ ಅದು ನಮಗೆ ಮಲ್ಲೇಶ್ವರಮ್ಗೆ ಒನ್ ಟೈಮ್ ವಿಸಿಟ್ ಮಾಡಿದ್ರೆ ಎಲ್ಲನೂ ತೊಗೊಂಡು ಬರ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಹೆಣ್ಮಕ್ಳಿಗೆ ಶಾಪಿಂಗಿಂತ ಇನ್ನೇನು ಬೇಕಲ್ವ, ಶಾಪಿಂಗ್ ಅಂದ ತಕ್ಷಣವೇ ಚೆನ್ನಾಗಿರುತ್ತೆ, ಖುಷಿನೇ ಆಗುತ್ತೆ, ಆ ಥ್ರಿಲ್ಲೇ ಬೇರೆ ಥರ ಇರುತ್ತೆ. ಹೆಣ್ಮಕ್ಳಿಗೆ ಶಾಪಿಂಗೇ ಭೂಷಣ ಅಂತದ್ದು ಕೂಡ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ಟಾಪ್ಸಸ್ ಎಲ್ಲ ಸಖತ್ತಾಗಿತ್ತು. ಸೊ ವಿಸಿಟ್ ಮಾಡಿ, ಚೆನ್ನಾಗಿದೆ, ಕಲೆಕ್ಷನ್ ಚೆನ್ನಾಗಿ ಬಂದಿದೆ. ಹಾಗೆಯೇ ಮಲ್ಲೇಶ್ವರಮಲ್ಲಿ ಜಸ್ಟ್ ಬರೀ ಬಟ್ಟೆಗಳೇ ಅಲ್ಲ, ಜ್ಯುವೆಲರೀಸ್ ಆಗಿರ್ಬೋದು, ಏನಾದರೂ ಫುಡಿ ನೀವು ತಿನ್ನೋಕ್ಕೋಸ್ಕರ ಮಲ್ಲೇಶ್ವರಂ ಮಸಾಲೆ ದೋಸೆ ಅಂತಲೇ ಫೇಮಸ್ ಆಗಿರುತ್ತದು ನಿಮಗೆ ಗೊತ್ತೇ ಇದೆ. ನಾನು ಏನೇ ಬೈ ಮಾಡಬೇಕಾದ್ರೂ ಮಲ್ಲೇಶ್ವರಂಗೆ ಹೋಗ್ತೀನಿ, ಇಲ್ಲಾಂದರೆ ಚಿಕ್ಕಪೇಟೆಗೆ ಹೋಗ್ತೀನಿ. ಚಿಕ್ಕಪೇಟೆಗೆ ಆಲ್ಮೋಸ್ಟ್ ನಾನು ಸ್ಯಾರಿ ಪರ್ಚೇಸಿಂಗ್ ಹೋಗ್ತೀನಿ, ಯಾಕಂದರೆ ಅಲ್ಲಿ ಗೊತ್ತಿರ್ಬೋದು ಸಿಲ್ಕ್ ಸ್ಯಾರೀಸ್ಗೆ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ಹಾಗಾಗಿ ನಾನು ಸಿಲ್ಕ್ಸ್ಗೆ ಆದಷ್ಟು ನಾನು ಚಿಕ್ಕಪೇಟೆಗೆ ಹೋಗ್ತೀನಿ. ಕೆಲವೊಂದು ಯೂಟ್ಯೂಬರ್ ವೀಡಿಯೋ ನೋಡಿಕೊಂಡೇ ಹೋಗ್ತಾ ಇರ್ತೀನಿ. ನೋಡ್ಕೊಂಡು ಹೋದಾಗ ಕೆಲವು ಸಾರಿ ಮೋಸ ಕೂಡ ಆಗಿದೆ. ಜಾಸ್ತಿ ವರಮಹಾಲಕ್ಷ್ಮಿಗೆ ನಾನು ಚಿಕ್ಕಪೇಟೆಗೆ ಹೋಗ್ತೀನಿ. ಚೆನ್ನಾಗಿತ್ತು ಕಲೆಕ್ಷನ್ಸು. ಸೊ ಯೂಸ್ ಆಗಲಿ ಅಂತಲೇ ನಾನು ಈ ವಿಡಿಯೋ ಮಾಡಿದ್ದು. ಹಾಗೆ ನನ್ನ ಫ್ರೆಂಡ್ ಮೆಸೇಜ್ ಕೂಡ ಮಾಡಿದ್ಲು, ನೆಕ್ಸ್ಟ್ ಮಂತ್ ಬರ್ತೀನಿ ನಾನು ನಿನ್ನ ಜೊತೆ ಶಾಪಿಂಗಿಗೆ, ದಯವಿಟ್ಟು ಶಾಪಿಂಗ್ ವಿಡಿಯೋ ಹಾಕು, ನೋಡಿಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು. ಯಾಕಂದರೆ ರಿಯಾ ಬರ್ಡೇಗೆ ಬರ್ತಾ ಇದ್ದಾಳೆ, ಅವಳಿಗೋಸ್ಕರನೇ, ಅವಳು ಡೆಡಿಕೇಟ್ ಮಾಡಿರೋಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ನಾನು. ಈ ಏಲೈನ್ ಕುರ್ತಿ ಇದೆಯಲ್ವ, ನನಗೆ ತುಂಬಾ ಇಷ್ಟ ಆಯಿತು. ರೆಡ್ ಕಲರ್, ಆಲ್ರೆಡಿ ನನ್ನ ಹತ್ರ ಒಂದು ರೆಡ್ ಕಲರ್ ಇದೆ. ಜಾಸ್ತಿ ವೇರ್ ಮಾಡ್ತಾ ಇಲ್ಲ ಇವಾಗ ನಾನು, ಯಾಕಂದರೆ ನಿಮಗೆ ಗೊತ್ತು ಆಫ್ಟರ್ ಡೆಲಿವರಿ ನಾನು ತುಂಬಾ ದಪ್ಪ ಆದೆ. ಇವಾಗ ಯಾವ ಡ್ರೆಸ್ಸಸ್ ಕೂಡ ಹಾಕ್ತಾಯಿಲ್ಲ. ಈಗ ನಾನು ಶಾಪಿಂಗ್ ಶುರು ಮಾಡ್ತಿರೋದೇ ಅದಕ್ಕೋಸ್ಕರ. ಈ ಬ್ಲೌಸಸ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ, ಇದು ಜಸ್ಟ್ 250 ರುಪೀಸ್. ಸ್ಲೀವ್ಲೆಸ್ ಆಗಿರ್ಬೋದು, ವಿತ್ ಸ್ಲೀವ್ ಆಗಿರ್ಬೋದು 250. ನೀವು 5 ತೊಗೊಂಡ್ರೆ ಜಸ್ಟ್ 1000 ರುಪೀಸ್. ಈ ವೈಟ್ ಕಲರ್ ಬ್ಲೌಸ್ ನನಗೆ ತುಂಬಾ ಇಷ್ಟ ಆಯಿತು, ಬಟ್ ನಾನು ತೊಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ಸ್ಲೀವ್ಲೆಸ್ಸು ಇವಾಗ ನನಗೆ ಅಷ್ಟು ಒಂದು ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಬೈಯೇ ಮಾಡ್ತಾ ಇಲ್ಲ ಸ್ಲೀವ್ಲೆಸ್. ಹೇಳಿದ್ನಲ್ವ ನಾನು ಈ ಥರ ಇದೆ ನೋಡಿ, ಆ ಬ್ಲ್ಯಾಕ್ ಕಲರ್ ಆ್ಯಂಡ್ ಲ್ಯಾವೆಂಡರ್ ಕಲರ್ ಆ್ಯಂಡ್ ಲೈಟ್ ಪಿಂಕ್ ಕಲರ್ ನಾನು ತೊಗೊಂಡು ಬಂದಿದ್ದು ಸೆಟ್ಟು. ಚೆನ್ನಾಗಿತ್ತು. ನೆಕ್ಸ್ಟ್ ವೇರ್ ಕೂಡ ಮಾಡ್ತೀನಿ, ಅದರಲ್ಲಿ ವೀಡಿಯೋ ಮಾಡ್ತೀನಿ ನಾನು. ಇದೇ ನೋಡಿ, ನಾನು 3 ಸೆಟ್ಟನ್ನು ನಾನು ತೊಗೊಂಬಂದೆ, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಮುಂದೆ ಬಂದು ನೋಡಿದಾಗ ಈ ಗುಡ್ಡೆ ವ್ಯಾಪಾರ ಅಂತ ಗೊತ್ತಾ ನಿಮಗೆ, ಜ್ಯುವೆಲ್ಲರಿ ಎಲ್ಲ ಗುಡ್ಡೆ ವ್ಯಾಪಾರ ಅಂತ ಮುಂಚೆಯಿಂದನೂ ಕರೀತಾಯಿದ್ರು. ಅವ್ರು ಇವಾಗ ನೆಕ್ಸ್ಟು ದೊಡ್ಡ ಶಾಪೇ ಓಪನ್ ಮಾಡಿದ್ರು. ಅದು ನಾನು ನೆಕ್ಸ್ಟ್ ನಿಮಗೆ ಶಾಪಿಗೆ ಹೋದಾಗ ತಿಳಿಸ್ತೀನಿ ಆಯ್ತಾ, ಆ ಅಡ್ರೆಸ್ ಕೂಡ ಹೇಳ್ತೀನಿ ನಾನು. ಆ ಶಾಪ್ ಇದೇ ಪಾಯಿಂಟಲ್ಲಿ ಅವರು ಗುಡ್ಡೆ ವ್ಯಾಪಾರ ಶುರು ಮಾಡಿಬಿಟ್ಟು, ಅವ್ರ ಹೆಸ್ರು ಏನೋ ಇದೆ, ಧರ್ಮರಾಜ್ ಅಥವಾ ಏನೋ ಇದೆ, ಅಷ್ಟು ನೆನಪಾಗ್ತಿಲ್ಲ ನನಗೆ. ಇಲ್ಲಿ ಫಸ್ಟ್ ಟೈಮ್ ಗುಡ್ಡೆ ವ್ಯಾಪಾರ ಶುರು ಮಾಡಿದ್ದಾರೆ ಅವರು. ಮೇ ಬಿ ಅವರೇ ಕೆಲಸದವ್ರನ್ನ ಇಟ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು, ಗೊತ್ತಿಲ್ಲ ನನಗೆ, ಸರಿಯಾಗಿ ಇನ್ಫಾರ್ಮೇಷನ್ ಇಲ್ಲ. ಈ ಜಸ್ಟ್ 500 ರುಪೀಸಿಂದ ಶುರುವಾಗುತ್ತೆ. ಮತ್ತು ಈ 3 ಪೀಸ್ ಸೆಟ್ ಇದೆಯಲ್ವಾ, ಇದು ಜಸ್ಟ್ 1000 ರುಪೀಸ್. ಯಾವುದೇ ಬೈ ಮಾಡಿ ನೀವು ಜಸ್ಟ್ 1000 ರುಪೀಸ್ ಅಷ್ಟೇ. ಈ ವರಮಹಾಲಕ್ಷ್ಮಿ ಹಬ್ಬಗಳಿಗೆ, ಮತ್ತು ನೀವು ಎಲ್ಲಾದರೂ ಸಡನ್ಲಿ ಬ್ರೈಡಲ್ ಕಲೆಕ್ಷನ್ ನೋಡ್ತಾ ಇದ್ದೀರಾ ಅಂದರೆ ನೀವು ಬೇಗ ಹೋಗಿ ವಿಸಿಟ್ ಮಾಡಿಕೊಂಡು ತೊಗೊಂಡು ಬಂದುಬಿಡ್ಬೋದು, ಅಷ್ಟೊಂದು ಚೆನ್ನಾಗಿತ್ತು ಕಲೆಕ್ಷನ್ಸು. ನನಗೆ ಈ ಗ್ರೀನ್ ಬೀಡ್ಸ್ ಇದೆಯಲ್ವ, ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ನನಗೆ ಗ್ರೀನ್ ಬೀಡ್ಸ್ ಯಾವುದೇ ಸಿಕ್ಕಿದ್ರೂ ತುಂಬಾ ರೆಫರ್ ಮಾಡೋದು ನಾನು ಗ್ರೀನ್ ಬೀಡ್ಸ್ಗೆ, ಯಾಕಂದರೆ ಗ್ರೀನ್ ಅಂದರೆ ನಂಗೆ ತುಂಬ ಇಷ್ಟ. ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಡ್ತಾರೆ ಗ್ರೀನ್ ಬೀಡ್ಸ್. ನಂದು ಆಲ್ಮೋಸ್ಟ್ ಗೋಲ್ಡೆಲ್ಲ ತೊಗೊಂಡಿರೋದು ನಾನು ಗ್ರೀನ್ ಬೀಡ್ಸಲ್ಲೇ ನಾನು ಗೋಲ್ಡೆಲ್ಲ ಮಾಡಿಸಿರೋದು.
ನಂಗೆ ಅದು ಚೆನ್ನಾಗಿ ಕಾಣಿಸುತ್ತೆ ಕೂಡ, ಅದಕ್ಕೋಸ್ಕರನೇ ನಂಗೆ ಗ್ರೀನ್ ಬೀಡ್ಸ್ ತುಂಬ ಗೋಲ್ಡನ್ನು ನಾನು ಪರ್ಚೇಸ್ ಮಾಡಲ್ಲ, ಅದರಲ್ಲಿ ಗ್ರೀನ್ ಮಿಕ್ಸ್ ಇತ್ತು ಅಂದರೆ ಮಾತ್ರ ನಾನು ತೊಗೊಳ್ಳೋದು. ಹಾಗೆಯೇ ನನ್ನ ಮಗಳಿಗೆ ರೀಸೆಂಟಾಗಿ ಕಿವಿ ಚುಚ್ಚಿದಾಗ ಕೂಡ ನಾನು ಗ್ರೀನ್ ಕಲರ್ ಸ್ಟೋನೇ ನಾನು ಅವಳಿಗೆ ಚುಚ್ಚಬೇಕಾದ್ರೆ ಕಿವಿಗೆ ಹಾಕಿರೋದು. ಅದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಅವಳ ಕಿವಿಗೆ ಆಲ್ರೆಡಿ ಹಾಕಿದ್ದೀನಿ, ತುಂಬ ದೊಡ್ಡದಾಗ್ತಿದೆ ಅಂತೇಳಿ ಇವಾಗ ತೆಗೆದಿಟ್ಬಿಟ್ಟಿದ್ದೀನಿ. ಈ ಗ್ರೀನ್ ಬಿಡ್ಸದೆಲ್ಲ ಬಂದುಬಿಟ್ಟು ಜಸ್ಟ್ 500, 2 ಪೀಸ್ ಬಂದುಬಿಟ್ಟು ಜುಮ್ಕಾ ಆ್ಯಂಡ್ ನೆಕ್ಲೆಸ್ ಇದೆಯಲ್ಲ, ಸ್ಮಾಲ್ ನೆಕ್ಲೆಸ್ಸು, ಅದು ಜಸ್ಟ್ 500 ರುಪೀಸ್. ಯಾವುದೇ ಬೈ ಮಾಡಿದ್ರು 500 ರುಪೀಸ್ ಅಷ್ಟೇ. ಇಲ್ಲಿ ಗೊತ್ತಾಗ್ಬೋದು ನಿಮಗೆ, ಖಾದಿಮ್ಸ್ ಅಂತ ಇದ್ದರೆ ಅದರ ಆಪೋಸಿಟೇ ಈ ಅಂಗಡಿ ಇರೋದು. ಯಾವುದೇ ತೊಗೊಂಡ್ರೂ ಕೂಡ 2 ಪೀಸ್ ಸೆಟ್ ಬಂದುಬಿಟ್ಟು 1000 ರುಪೀಸ್ ಆ್ಯಂಡ್ ಸಿಂಗಲ್ ಸೆಟ್ ಬಂದುಬಿಟ್ಟು 500 ರುಪೀಸ್. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಇವಾಗ ಫೇಮಸ್ ಆಗಿರುವ ಕ್ರಿಸ್ಟಲ್ ಬೀಡ್ಸ್ ನಿಮ್ಗೆ ಗೊತ್ತೇ ಇರ್ಬೋದು. ಈ ಗ್ರೀನ್ ಕಲರ್, ಮೆರೂನ್ ಕಲರ್, ಬ್ಲೂ ಕಲರ್ ಕ್ರಿಸ್ಟಲ್ ಬೀಡ್ಸ್ ಅಂತಲೇ ಬರುತ್ತೆ. ಆ ಹಾರಗಳು ಜಸ್ಟ್ 750 ರುಪೀಸಿಂದ ಶುರುವಾಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು, ಆ ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡಿಸ್ದು ಹಾರ ಇದೆಯಲ್ವ, ಅದು ಆಲ್ರೆಡಿ ನಾನು ಬೈ ಮಾಡ್ಕೊಂಡು ತೊಗೊಂಬಂದಿದ್ದೆ ವರಮಹಾಲಕ್ಷ್ಮಿಗೆ. ಇನ್ನೂ ವೇರ್ ಮಾಡಿಲ್ಲ ಅದನ್ನು, ನಾನು ಕೂಡ ನೆಕ್ಸ್ಟ್ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಮುದ್ದಾಗಿದ್ವು ಎಲ್ಲ ಕೂಡ. ಹೆಣ್ಮಕ್ಳಿಗೆ ಇದೊಂಥರ ಹಬ್ಬ ಅಂತಲೇ ಅನ್ಬೋದು, ಅಷ್ಟು ಚೆನ್ನಾಗಿದ್ವು. ನೆಕ್ಸ್ಟು ನೀವು ಈಗ ರೆಂಟಿಗೆ ನಾವು ಜ್ಯುವೆಲರಿನ ಸೇಲ್ ಮಾಡೋದಾಗಲಿ, ಈ ಥರ ಬಂದುಬಿಟ್ಟು ಮಲ್ಲೇಶ್ವರಂಗೆ ಬಂದುಬಿಟ್ಟು ನೀವು ತೊಗೊಂಡು ಹೋದಾಗ ನೀವು ಅಕ್ಕಪಕ್ಕದ ಮನೆಯಲ್ಲಿ ಕೂಡ ನೀವು ರೆಂಟಿಗೆ ಸೇಲ್ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಏನಿಲ್ಲ, ಒನ್ ಡೇಗೆ 500 ರುಪೀಸ್ ಅಂತ ಚಾರ್ಜ್ ಮಾಡಿಬಿಟ್ರು ಕೂಡ ನೀವು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಹಳ್ಳಿ ಕಡೆ ಇದು ತುಂಬಾ ಬೆಸ್ಟ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ನೀವು ಮಲ್ಲೇಶ್ವರಂಗೆ ಜಸ್ಟ್ ವಿಸಿಟ್ ಮಾಡಿಬಿಟ್ಟು ತೊಗೊಂಡು ಹೋಗ್ಬೋದು. ಇಲ್ಲಿದೆಯಲ್ವ 3 ಪೀಸು ಸೊಂಟದ ಪಟ್ಟಿ ಅಥವಾ ಡಾಬ್ ಅಂತ ಹೇಳ್ತಾರಲ್ವ, ಜಸ್ಟ್ 500 ರುಪೀಸ್ ಅಷ್ಟೇ. ಇಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನ್ನ ಮೈಂಡಲ್ಲಿರೋದು ಅಷ್ಟೇ, ನೆಕ್ಸ್ಟು ಶಾಪ್ ಓಪನ್ ಮಾಡಿದಾಗ ನಾನು ಇದೆಲ್ಲ ಕಲೆಕ್ಷನ್ಸ್ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಪ್ಲ್ಯಾನಿಂಗ್ ಇದೆ. ಅದು ಯಾವ ರೀತಿ ಮಾಡ್ತೀನೋ ಇನ್ನೂ ಗೊತ್ತಿಲ್ಲ. ಇದು ಜಸ್ಟ್ ಇನ್ನು 1 ಇಯರ್ ತೊಗೊಳುತ್ತೆ ಅಷ್ಟೇ. ನಾನು ಮತ್ತೆ ಆ ಶಾಪ್ನ ಇಡಬೇಕು ಅಂತ ನನ್ನ ಡ್ರೀಮ್ ಆಗಿದೆ. ನೋಡೋಣ ಮುಂದೆ. ಹಾಗೆಯೇ ಇಲ್ಲಿ ಬ್ಯಾಗ್ಸ್ಗಳೆಲ್ಲ ಜಸ್ಟ್ 250 ರುಪೀಸ್ ಆ್ಯಂಡ್ 200 ರುಪೀಸ್ ಅಷ್ಟೇ. ನಾವು ಒಂದು ವಾಟರ್ ಬಾಟಲ್ಲು, ಬೇಬಿಗೆ ಒಂದು ವೈಪ್ಸು, ಒಂದು ಡೈಪರು, ಒಂದು ಜೊತೆ ಡ್ರೆಸ್ಸನ್ನು ತೊಗೊಂಡು ಎಲ್ಲೋಗಿ ಬೇಕಾದರೂ ಟ್ರಾವೆಲ್ ಮಾಡ್ಬೋದು. ಚೆನ್ನಾಗಿದ್ವು ಬ್ಯಾಗ್ಸ್ ಎಲ್ಲ. ಮುಂದೆ ತುಂಬ ಕಲೆಕ್ಷನ್ಸ್ ಇತ್ತು, ನೋಡಿ ಹಾಗೆ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಪ್ಲಾಜೋ ಪ್ಯಾಂಟ್ಸು ಅಥವಾ ಡೈಲಿ ವೇರ್ ನೈಟ್ ಪ್ಯಾಂಟ್ಸ್ ಆಗಿರ್ಬೋದು, ಜಸ್ಟ್ 150 ರುಪೀಸ್ ಅಷ್ಟೇ. ವಿಸಿಟ್ ಮಾಡಿ ತಗೊಳ್ಳಿ. ಇಲ್ಲಿ ರಿಂಗ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ, ಸಿಲ್ವರ್ ಡಿಸೈನ್, ಗೋಲ್ಡ್ ಡಿಸೈನ್ಸ್, ಹಾಗೆಯೇ ಡೈಮಂಡ್ ಥರ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಜಸ್ಟ್ 100 ರುಪೀಸ್ಗೆ 3 ರಿಂಗ್ಸ್ ಏನೋ ಬರುತ್ತೆ. ನಾವು ವೆಸ್ಟರ್ನ್ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಕೈಗೆ. ಈ ಬ್ಯಾಗ್ಸ್ ಬಂದುಬಿಟ್ಟು ಜಸ್ಟ್ 150 ರುಪೀಸು. ತುಂಬ ಕ್ಯೂಟಾಗಿತ್ತು. ನಾವು ವೆಸ್ಟರ್ನ್ ವೇರ್ ಹಾಕಿದಾಗ, ಹಾಗೆ ಸ್ಯಾರಿ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಗ್ ಒಂದು ಸ್ಟೈಲಿಶ್ ಥರನೇ ಅನಿಸುತ್ತೆ. ಯಾವ ಬ್ರ್ಯಾಂಡೆಡ್ಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಲುಕ್ಕು ಅಂತೂ ಸಖತ್ತಾಗಿತ್ತು. ನನ್ನ ಫ್ರೆಂಡಿಗೂ ಕೂಡ ನಾನು ಇದೇ ಥರದ್ದು ಒಂದು ಬ್ಯಾಗ್ ಗಿಫ್ಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ಸ್ ಮಾತ್ರ A1 ಅಂತಲೇ ಹೇಳ್ಬೋದು, ಸಖತ್ತಾಗಿತ್ತು. ಹಾಗೆಯೇ ಸ್ವಲ್ಪ ಮುಂದೆ ಬಂದು ನೋಡಿದಾಗ ನೀವು ಕಿಡ್ಸ್ ವೇರ್ನ ನೋಡ್ತಾ ಇದ್ದರೆ, ಈ ಹಬ್ಬಗಳಿಗೆಲ್ಲ ಕಿಡ್ಸ್ಗೆ ಸ್ವಲ್ಪ ಚೆನ್ನಾಗಿರೋದು ಲಂಗ ಬ್ಲೌಸು ಆ ಥರ ಎಲ್ಲ ವೇರ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಇಲ್ಲಿ ವಿಸಿಟ್ ಮಾಡಿ. ತುಂಬಾ ಕ್ಯೂಟಾಗಿತ್ತು ಡ್ರೆಸ್ಸಸ್ಗಳೆಲ್ಲ. ಜಸ್ಟ್ 500 ರುಪೀಸ್ ಅಷ್ಟೇ. ನೀವು ಅಂಗಡಿಗಳಲ್ಲಿ ಹೋಗಿ ತೊಗೊಂಡು ಹೋದ 1000 ರುಪೀಸ್, 1300 ರುಪೀಸ್ ಅಂತ ಹೇಳ್ತಾರೆ. ಹಾಗೆ ರಾಜಸ್ಥಾನಿ ಡ್ರೆಸ್ಸಸ್ಸು ತುಂಬಾ ಚೆನ್ನಾಗಿತ್ತು, ಸಖತ್ ಕ್ಯೂಟಾಗಿತ್ತು. ಈ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ ಲಂಗ ಬ್ಲೌಸು. ಆಲ್ಮೋಸ್ಟ್ ತುಂಬ ಜನ ಅವಳಿಗೆ ಗಿಫ್ಟ್ ಕೊಟ್ಟಿರೋದೇ ಲಂಗ ಬ್ಲೌಸ್ಗಳು. ತುಂಬಾ ಚೆನ್ನಾಗಿದೆ ಒಂದೊಂದು. ಆದರೆ ಇವಾಗ ಅವಳಿಗೆ ವೇರ್ ಮಾಡೋಕ್ಕೆ ಆಗಲ್ಲ, ಅವಳು ಇನ್ನೂ ಸ್ವಲ್ಪ ದೊಡ್ಡವಳಾಗಬೇಕು, ಅಷ್ಟೊಂದು ಲಂಗ ಬ್ಲೌಸ್ ಇದೆ ಅವಳ ಹತ್ರ. ಚೆನ್ನಾಗಿದೆ, ಕ್ಯೂಟಾಗಿದ್ದಾವೆ. ನಂಗೆ ತುಂಬಾ ಇಷ್ಟ ಆಯಿತು. ನೋಡಬೇಕು, ಮತ್ತು ನಾನು ತೊಗೋಬೇಕು ಲಂಗ ಬ್ಲೌಸ್ಗಳು.
ಇಲ್ಲೊಂದು ಜ್ಯುವೆಲರಿ ಶಾಪ್ ಇತ್ತು. ಅವರು ನನಗೆ ವಿಡಿಯೋ ಮಾಡೋಕ್ಕೆ ಅಷ್ಟೇ ಪರ್ಮಿಷನ್ ಕೊಟ್ಟಿದ್ದು. ಅವರು ಎಷ್ಟು ಪ್ರೈಸ್ ಅಂತ ಹೇಳ್ತಾನೆ ಇರಲಿಲ್ಲ. ಇದ್ರ ಮೇಲೇ ಟ್ಯಾಗ್ ಇದೆ ನೋಡ್ಕೊಳ್ಳಿ ಅಂತ ಹೇಳಿದ್ರು. ನನಗೂ ಅದನ್ನು ಒನ್ ಬೈ ಒನ್ ನಿಮಗೆ ತೋರ್ಸೋಕ್ಕಾಗಿಲ್ಲ. ಸೊ ನೀವು ಸ್ವಲ್ಪ ಪಾಸ್ ಮಾಡಿಬಿಟ್ಟು ಝೂಮ್ ಹಾಕ್ಬಿಟ್ಟು ನೋಡಿ, ಪ್ರೈಸ್ ನಿಮಗೆ ಶೋ ಆಗುತ್ತೆ. 1000 ರುಪೀಸು, 850 ರುಪೀಸ್, 750 ರುಪೀಸ್, 550 ರುಪೀಸ್, 500 ರುಪೀಸ್ ಈ ಥರ ಪ್ರೈಸ್ ಟ್ಯಾಗ್ ಇತ್ತು ಅಲ್ಲಿ. ಕ್ರಿಸ್ಟಲ್ ಬೀಡ್ಸ್ದು ತುಂಬಾ ಚೆನ್ನಾಗಿತ್ತು. ಈಗಿನ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ನಾವು ಸ್ಯಾರಿಗೆಲ್ಲ ವೇರ್ ಮಾಡಿದಾಗ ಸಕ್ಕತ್ತಾಗಿ ಕಾಣಿಸುತ್ತೆ. ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ನೀವೇ ನೋಡ್ಬೋದು. ಈ ಪ್ರೈಸ್ ಬಂದುಬಿಟ್ಟು 800 ರುಪೀಸ್. ಈ ಒಂದೊಂದು ಲೈನಲ್ಲಿರೋದು 800 ರುಪೀಸ್. ಅವರು ಅದೇ ಪ್ರೈಸ್ನ ಟ್ಯಾಗನ್ನು ಹಾಕ್ಬಿಟ್ಟು ಲೈನ್ಗೆ ಹಾಕಿದ್ದಾರೆ. ಸೊ ನಮ್ಗೆ ಚೂಸ್ ಮಾಡ್ಕೊಂಡು ತೊಗೋಬೋದು. ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಸೊ ವಿಸಿಟ್ ಮಾಡಿ. ಅವರು ವಿಡಿಯೋ ಮಾಡೋಕ್ಕೆ ನಾನು ಪರ್ಮಿಷನ್ ಕೊಟ್ಟಿದ್ದೇ ಗ್ರೇಟ್ ಅಂತಲೇ ಹೇಳ್ಬೋದು. ಕಲೆಕ್ಷನ್ ಸಖತ್ತಾಗಿತ್ತು. ಇಲ್ಲಿ ನೆಕ್ಸ್ಟು ಇಲ್ಲಿ ಗುಡ್ಡೆ ವ್ಯಾಪಾರ ಮಾಡ್ತಾಯಿದ್ರು. ಅವ್ರ ಹತ್ರ ಕೇಳಿದಾಗ ಅವ್ರು ಜಸ್ಟ್ 150 ರುಪೀಸ್ ಅಂತ ಹೇಳಿದ್ರು. ಮತ್ತು ಜುಮ್ಕಾಸ್ ಎಲ್ಲ ಯಾವುದೇ ಬೈ ಮಾಡಿದ್ರು ಜಸ್ಟ್ 100 ರುಪೀಸ್ ಅಂತ ಹೇಳಿದ್ರು. ನನ್ನ ಜ್ಯುವೆಲರಿಯಲ್ಲಿ ನಾನು ತುಂಬ ಇಷ್ಟಪಡೋದು ಜುಮ್ಕಾ ಕಲೆಕ್ಷನ್ಸ್. ನಾನು ತುಂಬಾ ಇಷ್ಟ. ಆ ಲುಕ್ಕೇ ಬೇರೆ ಥರ ಕೊಡುತ್ತೆ ಸ್ಯಾರಿ ವೇರ್ ಮಾಡಿದಾಗ. ಮತ್ತು ಇಲ್ಲಿ ಡೈಮಂಡ್ ಥರ ನೆಕ್ಲೆಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ವಿಸಿಟ್ ಮಾಡಿ ತಗೊಳ್ಳಿ, ಓಕೆನಾ. ಹಾಗೆ ಇಲ್ಲಿ ಹ್ಯಾಂಡ್ಮೇಡ್ ಕಲೆಕ್ಷನ್ಸ್ ಇತ್ತು. ನೆಕ್ಲೆಸ್ಸು, ಬ್ರೇಸ್ಲೈಟು, ಲಾಂಗ್ ಹಾರಗಳು ತುಂಬಾ ಚೆನ್ನಾಗಿತ್ತು. ಇವರೇ ಕೈಯಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇತ್ತು. ಇದು ಜಸ್ಟ್ ಅವ್ರ ಕೈಯಲ್ಲೇ ಮಾಡಿರೋದು. ಈ ಸಮುದ್ರದಲ್ಲಿ ಚಿಪ್ ಸಿಗುತ್ತಲ್ವ, ಅದರಲ್ಲಿ ಮಾಡಿರೋದು. 500 ರುಪೀಸ್ ಹೇಳಿದ್ರು. ಅದು ನಮಗೆ ಜಾತ್ರೆಯಲ್ಲಿ ರಿಂಗ್ ಟೈಪ್ ಸಿಗ್ತಾ ಇತ್ತಲ್ವ, ಅದೆಲ್ಲ ಒಂದು ಓಲ್ಡ್ ಮೆಮೊರಿ ಅಂತಲೇ ಹೇಳ್ಬೋದು. ಕಲೆಕ್ಷನ್ ಚೆನ್ನಾಗಿತ್ತು. ಈ ಥರ ಇಷ್ಟಪಡೋರು ವಿಸಿಟ್ ಮಾಡಿಬಿಟ್ಟು ಬೈ ಮಾಡ್ಕೊಳ್ಳಿ. ನನ್ನ ಈ ಶಾಪಿಂಗ್ ಇಲ್ಲಿಗೆ ಎಂಡ್ ಆಗುತ್ತೆ. ರಾಘು ಆಲ್ರೆಡಿ ನನಗೆ ಕಾಲ್ ಮಾಡಿದ್ರು, ಅಳ್ತಿದ್ದಾಳೆ ಬೇಗ ಬಾ ಅಂತ. ಜಸ್ಟ್ ಹಾಗೆಯೇ ಶೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಾರ ಜೊತೆನೂ ಮಾತಾಡಲಿಲ್ಲ ನಾನು ಜಾಸ್ತಿ. ನಾನು ಹುಡುಕ್ತಾ ಇರೋದು ಕೂಡ ಕೊನೆಗೆ ಸಿಗಲಿಲ್ಲ. ಹೀಗೆ ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾನು ಹುಡುಕ್ತಾ ಇರೋದು ಕೊನೆಗೂ ಸಿಕ್ತು ಅಂತಲೇ ಹೇಳ್ಬೋದು. ಏನು ಅಂತ ತೋರಿಸ್ತೀನಿ, ವೇಟ್. ಬಂತು ನೋಡಿ, ಇದೇನೆ ನಾನು ಹುಡುಕ್ತಾ ಇದ್ದಿದ್ದು. ಈಗ ಟ್ರೆಂಡ್ ಆಗಿರುವಂಥ ರೀಲ್ಸಲ್ಲಿ ಇದ್ದು, ಇದನ್ನು ಇಯರ್ಗೆ ಹಾಕ್ಬಿಟ್ಟು ಅವಳ ಜೊತೆ ರೀಲ್ ಮಾಡೋಣ ಅಂತ ಹುಡುಕ್ತಾ ಇದ್ದೆ. ತುಂಬಾ ಕಾಸ್ಟ್ಲಿ ಇತ್ತು. ಆನ್ಲೈನ್ ಮಾಡಿದೆ 250 ರುಪೀಸ್ ಇತ್ತು. ಇಲ್ಲಿ 500 ರುಪೀಸ್ ಅಂತ ಹೇಳಿದ್ರು. ಸರಿ, ಮನೆಗೆ ಹೋಗ್ಬಿಟ್ಟು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ರೆ ಆಯಿತು. ಯಾಕಂದರೆ ನನಗೆ 250 ರುಪೀಸ್ ಸೇವ್ ಆಗುತ್ತಲ್ವ, ಅದಕ್ಕೆ ನಾನು ಇಲ್ಲಿ ತೊಗೊಳಕ್ಕೆ ಹೋಗಿಲ್ಲ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.